ಯೆಹೋವನೇ, ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತಲೂ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮುಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದೇನೆ. ಬುಧವಾರ 26 ಜೂನ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 10ನೇ ವಚನ. ಆದರೆ ಮಹಾಯಾಜಕರು ಲಾಸರನನ್ನು ಕೊಲ್ಲಬೇಕೆಂದು ಆಲೋಚಿಸಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಿಮ್ಮ ಕೆಲಸಗಳು ನಿಮ್ಮಲ್ಲಿರುವಂಥ ಶಕ್ತಿಯನ್ನು, ಅಧಿಕಾರವನ್ನು ಸೂಚಿಸುವಂಥದ್ದಾಗಿದೆ. ನಿಮ್ಮ ಕೆಲಸವನ್ನು ಅನೇಕರು ನಾಶ ಮಾಡಬೇಕೆಂಬುದಾಗಿ ಕಾಯುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ನಿಮ್ಮ ಕೆಲಸವು ನಿಮ್ಮ ಕಾರ್ಯವನ್ನು ಮಾತಾಡುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ಒಂದು ಸಂದರ್ಭ ನಾವು ನೋಡುವಾಗ ಯೇಸು ಸ್ವಾಮಿಯನ್ನು ಹೇಗಾದರೂ ಕೊಲ್ಲಬೇಕು, ಹೀಯಾಳಿಸಬೇಕು, ಅವಮಾನ ಮಾಡಬೇಕೆಂಬುದಾಗಿ ಯಾಜಕರು ಅನೇಕ ವಿಚಾರಗಳಿಗೋಸ್ಕರವಾಗಿ ಒಂದು ದೊಡ್ಡ ಸಂಚನ್ನು ಮಾಡುತ್ತಾ ಇದ್ದರು. ಈಗ ಲಾಸರನನ್ನು ಯೇಸು ಸ್ವಾಮಿ ಎಬ್ಬಿಸಿದ ನಂತರ ಲಾಸರನನ್ನು ಕೊಲ್ಲಬೇಕೆಂಬುದಾಗಿ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡುತ್ತಾ ಇದ್ದರು. ಅವರು ಲಾಸರನನ್ನು ಕೊಲ್ಲಬೇಕೆಂಬುದಾಗಿ ಮಾಡಿದಂಥ ಆಲೋಚನೆ ಯಾಕಂದರೆ, ಲಾಸರನನ್ನು ಮರಣದಿಂದ ಎಬ್ಬಿಸಿದ್ದನ್ನು ನೋಡಿ ಅನೇಕರು ಯಹೂದ್ಯರು ಯೇಸುವಿನ ಬಲದಲ್ಲಿ, ಯೇಸುವಿನ ಶಕ್ತಿಯಲ್ಲಿ ನಂಬಿಕೆ ಇಟ್ಟು ಯೇಸುವನ್ನು ಹಿಂಬಾಲಿಸುವಂತವರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಕಾರ್ಯವು ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು, ಅಧಿಕಾರವನ್ನು ಸೂಚಿಸುವಂತದ್ದಾಗಿತ್ತು. ಇದನ್ನು ನಂಬುವಂತ ಅನೇಕರು ಯೇಸುವಿನನ್ನು ಹಿಂಬಾಲಿಸುವವರಾದರು. ಇದಕ್ಕೆ ತಡೆಯುವುದಕ್ಕೋಸ್ಕರವಾಗಿ ಯಹೂದ್ಯರು ಸಂಚು ಹಾಕುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ನಾವು ಮಾಡುವಂತ ಕಾರ್ಯಗಳು ಯಥಾರ್ಥವಾಗಿರುವುದಾದರೆ, ನಮ್ಮ ಕಾರ್ಯಗಳು ನಮ್ಮ ಬಲವನ್ನು, ನಮ್ಮ ಶಕ್ತಿಯನ್ನು, ನಮ್ಮಲ್ಲಿರ್ತಕ್ಕಂಥ ಅಧಿಕಾರವನ್ನು ಸೂಚಿಸುವಂತದ್ದಾಗಿದೆ. ಅದಕ್ಕೆ ಅನೇಕರು ನಮ್ಮ ಕಾರ್ಯಗಳನ್ನು ನಾಶ ಮಾಡಬೇಕೆಂಬುದಾಗಿ, ಅಳಿಸಬೇಕೆಂಬುದಾಗಿ ಬಹಳ ಯೋಜಿಸುವಂತವರಾಗುತ್ತಾರೆ. ಆದರೆ ನಾವು ಯಥಾರ್ಥವಾಗಿ ನಂಬಿಕೆಯಿಂದ ನಮ್ಮ ಕಾರ್ಯವನ್ನು ಮಾಡುತ್ತಾ ಮುಂದೆ ಹೋಗುವಂತವರಾಗಬೇಕು. ಯೇಸುವಿನ ಕಾರ್ಯವನ್ನು ಯಾರು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಯೇಸುವಿನ ಅಧಿಕಾರ, ಯೇಸುವಿನ ಶಕ್ತಿ ತನ್ನ ಎಲ್ಲಾ ಕಾರ್ಯಗಳಲ್ಲೂ ಪ್ರಚಾರ ಪಡಿಸುವಂತದ್ದಾಗಿತ್ತು. ನಾವು ಕೂಡ ಯಥಾರ್ಥವಾಗಿ, ನಂಬಿಗಸ್ತರಾಗಿ ದೇವರು ನಮ್ಮ ಮೂಲಕವಾಗಿ ಮಾಡುವಂತಹ ಕಾರ್ಯವನ್ನು ಮಾಡುತ್ತಾ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ನಮ್ಮ ಮೂಲಕವಾಗಿ ಕಾರ್ಯ ಮಾಡುವಾಗ ನಿನ್ನ ಮಹಿಮೆಗಾಗಿ ನಾವು ಎಲ್ಲವನ್ನು ಮಾಡಲಿಕ್ಕಾಗುವಂತ ಕೃಪೆ ಕೊಡು. ನಾವು ಮಾಡುವಂತ ಕೆಲಸಗಳು ನಿನಗೆ ಮಹಿಮೆ ತರುವಂತದಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.